ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ, ಪಾನಿಪೂರಿನ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ನಮ್ದು ಯಾವ ಥರ ಮಾಡ್ತೀನಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ನಾನು ಮೊದಲಿಗೆ ಪಾನಿ ಮಾಡ್ಕೊತೀನಿ. ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಮತ್ತು ಶುಂಠಿ ಮತ್ತು ಇದು ಕೊತ್ತಂಬರಿ ತೊಗೊಂಡಿದ್ದೀನಿ, 4 ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ತೀನಿ ಇವಾಗ ನಾನು. ಇದು ಕ್ಯಾರೆಟು ಮತ್ತು ಬಟಾಣಿ, ಆಲೂಗಡ್ಡೆ ಕುಚ್ಚಿಟ್ಕೊಂಡಿದ್ದೀನಿ. ಇವನ್ನ ರೆಡಿಮೇಡ್ ಪಾನಿಪುರಿ ಅವು, ನಾನು ಮನೇಲಿ ಮಾಡಿಲ್ಲ, ರೆಡಿಮೇಡ್ ತಂದಿದ್ದೆ. ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ತೀನಿ. ನೋಡಿ, ಈ ಥರ ಪೇಸ್ಟ್ ಮಾಡಬೇಕು ಅದನ್ನು. ನಾನು ಮೊದಲಿಗೆ ಪಾನಿ ಮಾಡ್ಕೊಬಿಡ್ತೀನಿ, ಆಮೇಲೆ ಅದೆಲ್ಲ ಮಾಡ್ತೀನಿ. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಬೇಕು. ನಮಗೆ ನೀರು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೇಳಿ, ಕಡಿಮೆ ಇರಲಿ ಅಂದರೆ ಕಡಿಮೆನೇ ಹಾಕ್ಬೋದು. ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು. ನಾನು ಹುಳಿ ಹಿಂಡ್ತಾಯಿದ್ದೀನಿ, ನಿಂಬೆಹಣ್ಣು ಹಾಕಿಲ್ಲ, ಹುಣಸೆಹಣ್ಣಿನ ಹುಳಿ ಹಿಂಡ್ತೀನಿ. ನಿಂಬೆಹಣ್ಣು ಹಾಕೋದಕ್ಕಿಂತ ಹುಣಸೆಹಣ್ಣಿನ ಹುಳಿನೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ನಾನು ಹುಣಸೆಹಣ್ಣಿನ ಹುಳಿನೇ ಹಾಕ್ತೀನಿ. ಚಾಟ್ ಮಸಾಲ, ಉಪ್ಪು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಹುಳಿ ಹಿಂಡಿರ್ತೀವಲ್ಲ, ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ನಾನು. ಉಪ್ಪು ಹಾಕ್ತೀನಿ. ಖಾರದ ಪುಡಿ, ಖಾರ ನೋಡ್ಕೊಂಡು ಹಾಕಿ ಎಷ್ಟು ಬೇಕು ಅಂತ. ಮತ್ತು ನಮಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕಬೇಕು, ನಮಗೆ ಸ್ವಲ್ಪ ಬೇಕಂದರೆ ಸ್ವಲ್ಪ ಹಾಕಿ. ಇದು ಚಾಟ್ ಮಸಾಲ, ಅದಕ್ಕೆ ಪಾನಿಗೆ ಚಾಟ್ ಮಸಾಲ ಹಾಕಿದ್ದಾರೆ, ಅದಕ್ಕೆ ಹಾಕಿದ್ದೆ. ನಾನು ಇದರಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ, ಸ್ವಲ್ಪ ಬಟಾಣಿ ಹಾಕ್ತೀನಿ. ಇದು ಮಧ್ಯೆ ಮಧ್ಯೆ ತಿಂತಾಯಿದ್ದರೆ ಚೆನ್ನಾಗಿರುತ್ತೆ, ಸಿಕ್ಕುತ್ತೆ ಬಾಯಿಗೆ ಸಿಕ್ಕಾಗೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಹಾಕ್ತೀನಿ ಅದನ್ನು. ಈರುಳ್ಳಿ ಮತ್ತು ಬಟಾಣಿ ಹಾಕ್ತೀನಿ ಸ್ವಲ್ಪ, ಇದಕ್ಕೆ ಆಲೂಗಡ್ಡೆಗೆ ಸ್ಟಫಿಂಗಿಗೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆಲೂಗಡ್ಡೆ ಎಲ್ಲ. ನೋಡಿ, ರೆಡಿ ಆಯ್ತೈತಿ ಎಲ್ಲ. ಇದು ಸ್ವೀಟ್ ಚಟ್ನಿ. ಇದು ಹುಣಸೆಹಣ್ಣಿನ ಹುಳಿ ಮತ್ತು ಖರ್ಜೂರ ಹಾಕಿ ಕುದಿಸಿದ್ದೀನಿ. ಇದನ್ನು ಕುದಿಸಿ ಬೆಲ್ಲ ಹಾಕಿದ್ದೀನಿ. ಇದನ್ನು ಮತ್ತೆ ಈಗ ಮಿಕ್ಸಿಗೆ ಹಾಕ್ತೀನಿ. ಇದು ಮಿಕ್ಸಿಗೆ ಹಾಕಿ ಸ್ವೀಟ್ ಚಟ್ನಿ ಮಾಡ್ತೀನಿ. ಇದು ಚೆನ್ನಾಗಿರುತ್ತೆ ಟೇಸ್ಟ್, ಖರ್ಜೂರ ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಾಗುತ್ತೆ ಇದು ಟೇಸ್ಟ್. ನೋಡಿ, ಈ ಥರ ಪೇಸ್ಟ್ ಆಗಬೇಕದು. ಇದು ಮತ್ತೆ ನಾವು ಈಗ ಇನ್ನೊಂದು ಪಾತ್ರೆಗೆ, ನಾನು ಇವಾಗ ಫಸ್ಟಿಗೆ ಕುದಿಸಿದ್ದೆಲ್ಲ ಅದೇ ಪಾತ್ರೆಗೆ ಹಾಕ್ತೀನಿ. ಹಾಕಿ ಅದಕ್ಕೆ ಚಾಟ್ ಮಸಾಲ, ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ಇದನ್ನು ಹಾಕ್ತೀನಿ, ಒಗ್ಗರಣೆ ಕೊಡ್ತೀನಿ ಅದಕ್ಕೆ. ಈ ಥರ ಒಗ್ಗರಣೆ ಕೊಡೋದ್ರಿಂದ ಅದು 1 ತಿಂಗಳ ಇಟ್ಕೊಂಡು ತಿನ್ಬೋದು ನಾವು. 1 ತಿಂಗಳ ಮಟ್ಟ ಏನಾದರೂ ಚಾಟ್ಸ್ ಮಾಡಿದಾಗೆಲ್ಲ ಹಾಕ್ಕೊಳ್ಳೋಕೆ ಸೈಡಿಗೆಲ್ಲ ಚೆನ್ನಾಗಿರ್ತದೆ. ಸೋಪು ಮತ್ತು ಜೀರಿಗೆ ಹಾಕಿ ಒಗ್ಗರಣೆ ಕೊಡ್ತೀನಿ. ಇದೇ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳ ಮಟ್ಟ ಬರುತ್ತೆ, ಏನೂ ಆಗೋಲ್ಲ. ಈಗ ಅದರಲ್ಲಿ ಸ್ಟಫಿಂಗ್ ಮಾಡ್ತೀನಿ ನಾನು. ಮೊದಲಿಗೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನಾವು ಮನೇಲೇ ನಾವೇ ಮಾಡ್ತೀವಲ್ಲ, ಮಾಡ್ಕೊಂಡು ತಿನ್ಬೋದು. ಹೊರಗಡೆ ನೋಡಿದ್ರೇ ಈಗ ತಿನ್ನೋಂಗಾಗಲ್ಲ, ಏನೇನೋ ಹಾಕ್ತಿರ್ತಾರಲ್ಲ. ಇದು ರೀಲ್ಸ್ನಾಗೆಲ್ಲ ನೋಡ್ತೀವಲ್ಲ, ಒಂಥರ ಅನಿಸ್ತೈತಿ ತಿನ್ನೋದಕ್ಕೆ. ಸುಮ್ಮನೆ ನಾವು ಮನೇಲೇ ನಾವೇ ಮಾಡ್ಕೊಂಡು ತಿನ್ಬೋದಲ್ಲ ಚೆನ್ನಾಗಿ. ನಮ್ಮ ಕೈಲೇ ಮಾಡಿಕೊಂಡು ಮನೆಗಿರೋ ಐಟಮ್ಸ್ ಎಲ್ಲ ಮನೆಗೂ ತಂದು ಮಾಡ್ಕೊಬೋದಲ್ಲ ನಾವೆಲ್ಲ. ಈ ಥರ ಹೊರಗಡೆ ಹೋಗಿ ತಿಂದು ಸುಮ್ಮನೆ ಹೊಟ್ಟೆ ಕೆಡಿಸ್ಕೊಳೋದಕ್ಕಿಂತ ನಾವು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬೋದು.
ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಮಾಡ್ಕೋಬೇಕಷ್ಟೆ. ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಸ್ವೀಟ್ ಚಟ್ನಿ ಹುಡುಗರಿಗೆ ಇಷ್ಟ ಆಗುತ್ತೆ, ದೊಡ್ಡವರಿಗೆ ಒಬ್ಬರಿಗೆ ಇಷ್ಟ ಆಗೋಲ್ಲ. ಹುಡುಗರಿಗೆ ಹಾಕ್ಕೊಡ್ಬೋದು, ದೊಡ್ಡವ್ರಿಗೆ ಬೇಕಂದರೆ ಹಾಕ್ಕೊಡ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಬೇಡ ಅವರಿಗೆ. ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ ಟೇಸ್ಟ್. ಪಾನಿಪುರಿ ಅಂದರೆ ಯಾರಿಗೆ ಇಷ್ಟ ಆಗೋಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸಾಯಂಕಾಲ ಮಾತ್ರ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್. ನೋಡಿ ರೆಡಿ ಆಯಿತು ಪಾನಿಪುರಿ. ಇದು ನನ್ನ ಮಗ ಕೊಡ್ತಾಯಿದ್ದೀನಿ ಫಸ್ಟ್ನೇದು. ಅವನಿಗೆ ಸ್ವೀಟ್ ಚಟ್ನಿ ಬೇಕಂದ, ಅದಕ್ಕೆ ಅವನಿಗೆ ಹಾಕಿ ಕೊಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಸ್ವೀಟ್ ಅಂದರೆ ಇಷ್ಟ, ಅವರಿಗೆ ಖಾರ ಇಷ್ಟ ಆಗೋಲ್ಲ ಅಷ್ಟು. ಅದಕ್ಕೆ ಅವನಿಗೆ ಸ್ವೀಟ್ ಚಟ್ನಿ ಬೇಕು ಮೇಲೆ ಅಂದ, ಅದಕ್ಕೆ ಅವನಿಗೆ ಹಾಕಿ ಕೊಡ್ತಾಯಿದ್ದೀನಿ. ಫಸ್ಟ್ನೇದು ಅವನಿಗೆ ಕೊಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ. ಇನ್ನೊಂದು ವಿಡಿಯೋ ಮಾಡ್ತಾನೆ.